ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 3 ಕರ್ಮಯೋಗ. ಇದರಿಂದ ಇವತ್ತು 6ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 6. ಕರ್ಮೇಂದ್ರಿಯಾಣಿ ಸಂಯಮ್ಯ ಯ ಆಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸವುಚ್ಯತೆ. ಅನುವಾದ: ಯಾವ ಮೂಢ ಬುದ್ಧಿಯುಳ್ಳ ಮನುಷ್ಯನು ಸಮಸ್ತ ಇಂದ್ರಿಯಗಳನ್ನು ಹಠಪೂರ್ವಕವಾಗಿ ತಡೆದು ಮನಸ್ಸಿನಲ್ಲಿ ಇಂದ್ರಿಯಗಳ ವಿಷಯಗಳನ್ನು ಚಿಂತಿಸುತ್ತಾ ಇರುತ್ತಾನೋ ಅವನು ಮಿಥ್ಯಾಚಾರಿ ಅರ್ಥಾತ್ ಡಾಂಭಿಕನೆಂದು ಹೇಳಲ್ಪಡುತ್ತಾನೆ. ಇದು ಶ್ಲೋಕ ಮತ್ತೆ ಅದರ ಅನುವಾದ. ಈಗ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಯಾವುದೇ ಮನುಷ್ಯ ಆಗಿದ್ರೂ ಕೂಡ ಕರ್ಮವನ್ನ ಮಾಡದೆ ಒಂದು ಕ್ಷಣ ಕೂಡ ಇರೋದಿಲ್ಲ ಅನ್ನುವಂಥ ಮಾತನ್ನ ಹಿಂದಿನ ಶ್ಲೋಕದಲ್ಲೇ ಭಗವಂತ ಹೇಳಿದ್ದಾನೆ. ಇದನ್ನ ಕುರಿತು ಇಂದ್ರಿಯಗಳ ಕ್ರಿಯೆಗಳನ್ನ ನಾವೇನಾದ್ರೂ ಹಠದಿಂದ ಅಂತಂದ್ರೆ ಏನು, ಬೈ ಫೋರ್ಸ್ ಅಥವಾ ಮೇಲ್ನೋಟಕ್ಕೆ ನಾವು ತಡೆದು ಮನುಷ್ಯ ಕರ್ಮಗಳನ್ನ ತ್ಯಾಗ ಮಾಡ್ತಾನ ಅನ್ನುವಂಥ ಪ್ರಶ್ನೆ ನಮಗೆ ಉಂಟಾಗತ್ತೆ. ಅಂದ್ರೆ ಏನು, ಬೈ ಫೋರ್ಸ್ ಆಗಿ ಅವನು ತಡೆದು ತನ್ನ ಕರ್ಮಗಳನ್ನ ತ್ಯಾಗ ಮಾಡೋದಕ್ಕಾಗುತ್ತಾ ಅನ್ನೋದು ಪ್ರಶ್ನೆ. ಅದಕ್ಕೋಸ್ಕರನೇ ಮೇಲಿಂದ ಮೇಲೆ ಇಂದ್ರಿಯಗಳ ಕ್ರಿಯೆಗಳನ್ನ ತ್ಯಾಗ ಮಾಡೋದಿದೆಯಲ್ಲ, ಅದು ಕರ್ಮಗಳ ತ್ಯಾಗ ಅಲ್ಲ ಅನ್ನುವಂತಹ ಭಾವವನ್ನು ತಿಳಿಸೋದಕ್ಕೋಸ್ಕರ ಭಗವಂತ ಈಗ ಈ ಶ್ಲೋಕದಲ್ಲಿ ಹೇಳ್ತಾನೆ. ಅಂದ್ರೇನು, ಈಗ ಬೈ ಫೋರ್ಸ್ ಆಗಿ ನಾನು ಏನೂ ಕೆಲಸ ಮಾಡಬಾರ್ದಪ್ಪ, ಆಗ ನನಗೆ ಕರ್ಮ ಫಲಗಳೇ ಬರೋದಿಲ್ಲ ಅಂತಂದ್ಬಿಟ್ಟು ಕೈಯಿಂದ ಏನೋ ಒಂದು ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಡೋದು, ಕಣ್ಣಿಂದ ಮಾಡ್ತಾ ಇದ್ದಂಥ ಕೆಲಸಗಳನ್ನು ನಿಲ್ಲಿಸ್ಬಿಡೋದು, ಕಿವಿಯಿಂದ ಮಾಡ್ತಾ ಇದ್ದಂಥ ಕೆಲಸಗಳನ್ನು ನಿಲ್ಲಿಸ್ಬಿಡೋದು. ಅಂದರೆ ಏನು, ಅಲ್ಲಿ ತಂತಾನಾಗೆ ನಿಂತೋಯ್ತಾ ಅದು ಇಲ್ಲ. ಅವನಿಗೆ ಒಳಗಡೆ ಆಸೆ ಇರುತ್ತೆ, ಆದರೆ ಹೊರಗಡೆಯಿಂದ ಮಾತ್ರ ಅವನು ನಿಲ್ಸಿರ್ತಾನೆ ಹಠದಿಂದ ತಡ್ಕೊಂಡು. ಅಂತಂದರೆ ಅರ್ಥ ಏನು, ಮೇಲ್ನೋಟಕ್ಕೆ ನಮಗೆ ತೋರಿಸ್ಕೊಳ್ಳೋದಕ್ಕೆ ಅವನು ಏನು ಮಾಡ್ತಾನೆ ಇಲ್ವಲ್ಲಪ್ಪ, ಅವನು ನೋಡು ಕಿವಿಯಿಂದ ಕೆಟ್ಟ ಮಾತನ್ನು ಕೇಳ್ತಾನೆ ಇಲ್ಲ, ಅಥವಾ ಯಾವುದೋ ಒಂದು ಎಂಜಾಯ್ಮೆಂಟ್ ಆಗುವಂಥದ್ದನ್ನು ನೋಡ್ತಾ ಇಲ್ಲ, ಅಥವಾ ಅವನ ಕೈಯಿಂದ ಅವನು ಅಂತ ಕೆಟ್ಟ ಕೆಲಸ ಮಾಡ್ತಾ ಇಲ್ಲ. ಈ ರೀತಿ ಜನಗಳಿಗೆ ತೋರಿಸ್ಕೊಳ್ಳೋದಕ್ಕೋಸ್ಕರ ನಾನೆಲ್ಲವನ್ನ ಬಿಟ್ಬಿಟ್ಟಿದ್ದೀನಿ ಅಂತ ಹಠದಿಂದ ತಡ್ಕೊಂಡು ಮನುಷ್ಯ ಕರ್ಮಗಳನ್ನು ತ್ಯಾಗ ಮಾಡೋದಕ್ಕಾಗತ್ತಾ ಅಂತ ಪ್ರಶ್ನೆ ಕೇಳಿದಾರಲ್ಲ. ಈ ರೀತಿ ಮಾಡೋದು ನಿಜವಾಗ್ಲೂ ತ್ಯಾಗ ಮಾಡೋದಲ್ಲ. ಅದನ್ನ ತಿಳಿಸೋದಕ್ಕೋಸ್ಕರ ಇಲ್ಲಿ ಭಗವಂತ ಮೇಲಿಂದ ಮೇಲೆ ಹೇಳ್ತಾ ಇದ್ದಾನೆ, ಮತ್ತೆ ಮತ್ತೆ ಆ ವಿಷಯವನ್ನ ಹೇಳ್ತಾ ಇದ್ದಾನೆ. ಏನು, ಇಂದ್ರಿಯಗಳ ಕೆಲಸಗಳನ್ನ ತ್ಯಾಗ ಮಾಡೋದು ನಿಜವಾಗ್ಲೂ ಕರ್ಮಗಳ ತ್ಯಾಗ ಅಲ್ಲ. ನಾವು ಏನೋ ಒಂದು ಕ್ರಿಯೆ ನಡೆಸ್ತಾ ಇರ್ತೀವಿ ನಮ್ಮ ಇಂದ್ರಿಯಗಳ ಮೂಲಕ. ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಂತ ಏನಿದೆಯೋ ಎಲ್ಲಾ ಇಂದ್ರಿಯಗಳನ್ನು ಕೂಡ ನಾವು ಯೂಸ್ ಮಾಡ್ತಾ ಇರ್ತೀವಲ್ವಾ. ಆ ಕ್ರಿಯೆಗಳನ್ನ ನಿಲ್ಲಿಸ್ಬಿಡೋದ್ರಿಂದ ಕರ್ಮಗಳು ನಿಂತೋಯ್ತು ಅನ್ನೋದಲ್ಲ. ಅದನ್ನ ತಿಳಿಸೋದಕ್ಕೋಸ್ಕರ ಭಗವಂತ ಇಲ್ಲಿ ಹೇಳ್ತಾ ಇದ್ದಾನೆ. ಏನ್ ಹೇಳ್ತಾನೆ ಈ ಶ್ಲೋಕದಲ್ಲಿ ಅಂತಂದ್ರೆ, ಯಾವ ಮೂಢಬುದ್ಧಿ ಇರುವಂತ ಮನುಷ್ಯ ಎಲ್ಲಾ ಇಂದ್ರಿಯಗಳನ್ನು ಕೂಡ ಮೇಲ್ನೋಟದಿಂದ ತಡೆದು ಮನಸ್ಸಲ್ಲಿ ಇಂದ್ರಿಯಗಳ ವಿಷಯಗಳನ್ನೇ ಚಿಂತನೆ ಮಾಡ್ತಾ ಇರ್ತಾನೋ ಅವನು ಮಿಥ್ಯಾಚಾರಿ, ಅಂದ್ರೆ ಡಾಂಬಿಕ ಅಂತ ಹೇಳ್ತಾರಲ್ಲ ಅಂಥವನು ಅಂತ ಹೇಳ್ತಾ ಇದ್ದಾರೆ. ಏನು ಇದರ ಅರ್ಥ ಅಂತಂದ್ರೆ, ಈಗ ನನ್ನ ಕೈಯಿಂದ ಏನೋ ಒಂದು ಕೆಲಸ ಮಾಡ್ತೀನಿ, ಕಣ್ಣಿಂದ ಮಾಡ್ತೀನಿ, ಕಿವಿಯಿಂದ ಮಾಡ್ತೀನಿ, ನಮ್ಮ ಇಂದ್ರಿಯಗಳ ಮೂಲಕ ನಾನು ಏನು ಕೆಲಸ ಮಾಡ್ತಾ ಇರ್ತೀನೋ ಅದನ್ನ ಬಿಟ್ಬಿಡೋದು. ಅಂದ್ರೆ ಏನು, ಹೊರಗಡೆಯಿಂದ ಬಿಟ್ಬಿಟ್ಟು ಸುಮ್ಮನೆ ಇರೋದು, ಆದರೆ ಒಳಗಡೆ ಅದೇ ವಿಷಯಗಳ ಬಗ್ಗೆ ಚಿಂತನೆ ಮಾಡ್ತಾ ಇರೋದು. ಈಗ ನಾನೇನು ಹೇಳ್ತೀನಿ ನೋಡಿ, ನಾನು ಇಂದ್ರಿಯಗಳ ಮೂಲಕ ನಾನು ಕೆಲಸಗಳನ್ನು ಮಾಡ್ತಾ ಇಲ್ಲ, ನಾನು ಸುಮ್ಮನೆ ಕೂತಿದ್ದೀನಿ ಅಂತ ಹೇಳ್ತೀನಿ, ಆದರೆ ಒಳಗಡೆ ಅಯ್ಯೋ ನಾನು ಅದನ್ನು ನೋಡಬೇಕಿತ್ತು ಅಥವಾ ಅದನ್ನು ತಿನ್ನಬೇಕಿತ್ತು ಅಥವಾ ಅದನ್ನು ಕೇಳಬೇಕಿತ್ತು ಅಂತ ಒಳಗಡೆ ಅದನ್ನೇ ಚಿಂತನೆ ಮಾಡ್ತಾ ಇರ್ತೀವಲ್ವಾ, ಅದು ಕೂಡ ನಾವು ಮಾಡ್ದಂಗೆ ಲೆಕ್ಕ ಅಲ್ವಾ. ಅಂಥವನನ್ನ ಮಿಥ್ಯಾಚಾರಿ ಅಂದ್ರೆ ಸುಳ್ಳು ನಾಟಕ ಮಾಡ್ತಾ ಇದ್ದಾನೆ, ಡಾಂಬಿಕ ಅಂತ ಹೇಳ್ತಾರಲ್ಲ ಆ ರೀತಿ ಅಂತಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಈಗ ಪ್ರಶ್ನೆ ಏನು ಅಂತಂದ್ರೆ, ಕರ್ಮೇಂದ್ರಿಯಾಣಿ ಅಂತ ಹೇಳಿದಾರಲ್ಲ, ಇದು ಯಾವ ಇಂದ್ರಿಯದ ಬಗ್ಗೆ ಹೇಳ್ತಾ ಇರೋದು, ಮತ್ತೆ ಅವುಗಳನ್ನ ಹಠಪೂರ್ವಕವಾಗಿ ತಡೆಯೋದು ಅಂತ ಹೇಳಿದಾರಲ್ಲ, ಹಂಗಂದ್ರೆ ಏನು ಅಂತ ಅರ್ಥ ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಇಲ್ಲಿ ಕರ್ಮೇಂದ್ರಿಯಾಣಿ ಅನ್ನುವಂತಹ ಪದಕ್ಕೆ ಪಾರಭಾಷಿಕ ಅರ್ಥ ಏನೂ ಇಲ್ಲ. ಅಂತಂದ್ರೆ ಅದಕ್ಕೆ ಸಪ್ರೇಟಾಗಿ ಒಂದು ಅರ್ಥ ಇಲ್ಲ. ಅದಕ್ಕೋಸ್ಕರನೇ ಯಾವುದರ ಮೂಲಕ ಒಬ್ಬ ಮನುಷ್ಯ ಹೊರಗಡೆಯ ಕ್ರಿಯೆಗಳನ್ನು ಮಾಡ್ತಾನೋ, ಬಾಹ್ಯ ಕ್ರಿಯೆ ಅಂತ ಹೇಳ್ತೀವಲ್ವಾ,
ಅಂದರೆ ಏನು, ಶಬ್ದಾದಿ ವಿಷಯಗಳನ್ನು ಗ್ರಹಿಸ್ತಾನೋ ಆ ಕಿವಿ, ಮತ್ತು ಚರ್ಮ, ಕಣ್ಣು, ನಾಲಿಗೆ, ಮೂಗು, ಮತ್ತು ವಾಣಿ, ಕೈ, ಕಾಲು, ಗುದದ್ವಾರ, ಈ ರೀತಿ ನಮಗೆ 10 ಇಂದ್ರಿಯಗಳಿದೆಯಲ್ಲ, ಈ ಇಂದ್ರಿಯಗಳ ವಾಚಕವಾಗಿ ಕರ್ಮೇಂದ್ರಿಯಾಣಿ ಅನ್ನುವಂಥ ಶಬ್ದ ಇದೆ. ಯಾಕೆ ಅಂತಂದರೆ ಗೀತೆಯಲ್ಲಿ ಎಲ್ಲೂ ಕೂಡ ಶ್ರೋತ್ರಾದ್ರಿ 5 ಇಂದ್ರಿಯಗಳಿಗೆ ಜ್ಞಾನೇಂದ್ರಿಯ ಅನ್ನುವಂಥ ಶಬ್ದದ ಪ್ರಯೋಗ ಆಗಿಲ್ಲ. ಆಮೇಲೆ ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ ಅಂತ ಸಪ್ರೇಟಾಗಿ ಎಲ್ಲೂ ಭಗವದ್ಗೀತೆನಲ್ಲಿ ಹೇಳಿಲ್ಲ. ಇದಲ್ಲದೆ ಇಲ್ಲಿ ಕರ್ಮೇಂದ್ರಿಯಗಳ ಅರ್ಥವನ್ನು ಕೇವಲ ವಾಣಿ, ಈ ರೀತಿಯ 5 ಇಂದ್ರಿಯಗಳಿದೆಯಲ್ಲ ಅದು ಅಂತ ಹೇಳಿಲ್ಲ ಇಲ್ಲಿ. ಅದಕ್ಕೋಸ್ಕರನೇ 5 ಇಂದ್ರಿಯಗಳು ಅಂತ ತಿಳಿಯೋದ್ರಿಂದ ನಮಗೆ ಕಿವಿ, ಕಣ್ಣು, ಈ ರೀತಿಯ ಇಂದ್ರಿಯಗಳನ್ನು ತಡಿಬೇಕು ಅನ್ನೋ ಮಾತು ಉಳಿದು ಹೋಗುತ್ತೆ. ಅಂದರೆ ನಾವು ಬರೀ ವಾಣಿ ಮುಂತಾದ ಇಂದ್ರಿಯಗಳು ಅಂತ ಹೇಳಿಬಿಟ್ರೆ ಇನ್ನು ಮಿಕ್ಕಿದ್ದು 5 ಇಂದ್ರಿಯಗಳು ಇರುತ್ತಲ್ಲ ಅದರ ಬಗ್ಗೆ ಮಾತಾಡಿಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ. ಮತ್ತೆ ಅದು ಉಳ್ಕೊಳ್ಳೋದ್ರಿಂದ ಏನಾಗುತ್ತೆ, ಮಿಥ್ಯಾಚಾರಿಯ ಕಪಟ ವೇಷವೂ ಕೂಡ ಪೂರ್ಣವಾಗೋದಿಲ್ಲ. ವಾಣಿ ಮುಂತಾದ ಇಂದ್ರಿಯಗಳನ್ನ ತಡೆದು ಶ್ರೋತ್ರಾದ್ರಿ ಇಂದ್ರಿಯಗಳ ಮೂಲಕ ಅವನು ಏನು ಮಾಡ್ತಾನೆ ಅನ್ನುವ ಮಾತನ್ನ ಸಹ ಇಲ್ಲಿ ತಿಳಿಸೋದು ಅವಶ್ಯಕವಾಗುತ್ತೆ. ಅಂತಂದ್ರೆ ಜ್ಞಾನೇಂದ್ರಿಯಗಳು ಇರ್ಬೋದು, ಕರ್ಮೇಂದ್ರಿಯ, ಎಲ್ಲಾ ಇಂದ್ರಿಯಗಳ ಬಗ್ಗೆನೂ ಇಲ್ಲಿ ಮಾತಾಡಬೇಕಾಗತ್ತೆ. ಆದ್ರೆ ಭಗವಂತ ಅಂತ ಯಾವ ಮಾತನ್ನು ಕೂಡ ಇಲ್ಲಿ ಹೇಳಿಲ್ಲ. ಮತ್ತೆ ಮುಂದಿನ ಶ್ಲೋಕದಲ್ಲೂ ಕೂಡ ಕರ್ಮೇಂದ್ರಿಯಗಳ ಮೂಲಕ ಕರ್ಮಯೋಗದ ಆಚರಣೆಯನ್ನ ಮಾಡಬೇಕು ಅಂತ ಹೇಳಿದಾನೆ. ಈಗ ಬರೀ ನೀವು ಜ್ಞಾನೇಂದ್ರಿಯದ ಮೂಲಕ ಮಾಡಬೇಕು ಅಂತ ಹೇಳಿದ್ದಿದ್ರೆ ಪರವಾಗಿಲ್ಲ. ಆದ್ರೆ ಅವನೇನ್ ಮಾಡಿದಾನೆ, ಕರ್ಮೇಂದ್ರಿಯಗಳ ಮೂಲಕ ನೀವು ಕರ್ಮವನ್ನ ಮಾಡಬೇಕು ಅಂತ ಹೇಳಿದಾನೆ. ಯಾವ ಇಂದ್ರಿಯಗಳನ್ನ ಯೂಸ್ ಮಾಡಿ ಏನ್ ಕರ್ಮ ಮಾಡಬೇಕು ಆ ರೀತಿ ಹೇಳಿಲ್ಲ. ಅದಕ್ಕೋಸ್ಕರ ಇಲ್ಲಿ ನಾವೇನು ಅರ್ಥ ಮಾಡ್ಕೋಬೇಕು, ಎಲ್ಲಾ ಇಂದ್ರಿಯಗಳು ಅಂತ ಅರ್ಥ ಮಾಡ್ಕೋಬೇಕು. ಬರೀ ವಾಣಿ ಮುಂತಾದ ಕರ್ಮೇಂದ್ರಿಯಗಳಿಂದ ಕರ್ಮಯೋಗದ ಆಚರಣೆ ಆಗೋದಿಲ್ಲ ಅಲ್ವಾ. ಅದರಲ್ಲಿ ಎಲ್ಲಾ ಇಂದ್ರಿಯಗಳ ಅವಶ್ಯಕತೆನೂ ಇದೆ. ಬರೀ ಒಂದೇ ಒಂದು ಇಂದ್ರಿಯವನ್ನ ಇಟ್ಕೊಂಡು ಅಥವಾ 5 ಇಂದ್ರಿಯಗಳಿಂದ ಎಲ್ಲಾ ಕೆಲಸ ನಡೆಯೋದಿಲ್ಲ. ಒಂದು ಕೆಲಸ ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಎಲ್ಲಾ ಇಂದ್ರಿಯಗಳ ಅವಶ್ಯಕತೆನೂ ಇದೆ ಅಲ್ವಾ. ಈಗ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ, ಯಾಕಂದ್ರೆ ನಾವು ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂದ್ಬಿಟ್ಟು. ಈಗ ನಮ್ಮ ಶರೀರದಲ್ಲಿ ಫುಲ್ಲು ಶಕ್ತಿ ಬರಬೇಕು ಅಂತಂದ್ರೆ ಊಟ ಬೇಕು ಅಲ್ವಾ. ಆ ಊಟ ಕೈಯಲ್ಲಿ ಇಟ್ಬಿಟ್ರೆ ಕೈಗೆ ಶಕ್ತಿ ಬರುತ್ತಾ? ಇಲ್ಲ. ಬಾಯಲ್ಲಿ ಇಟ್ಟಾಗ ಆ ಹಲ್ಲು ಅದನ್ನ ಜಗಿಬೇಕು, ನಾಲಿಗೆ ಅದನ್ನ ಆ ಲಾಲಾರಸವನ್ನ ಸೇರಿಸಿ ಅದೆಲ್ಲ ಚೆನ್ನಾಗಿ ಜಗದು ಆಮೇಲೆ ಹೊಟ್ಟೆ ಒಳಗಡೆ ಹೋದಾಗ ಅಲ್ಲಿಂದ ಬೇರೆ ಬೇರೆ ಕ್ರಿಯೆಗಳು ನಡೆಯುತ್ತೆ. ಅಲ್ಲಿಂದ ಅದು ರಕ್ತವಾಗಿ ಆಮೇಲೆ ನಮ್ಮ ಶರೀರದಲ್ಲೆಲ್ಲ ಓಡಾಡಿದಾಗ ಅದು ನಮ್ಗೆ ಎನರ್ಜಿ ಬರೋದು. ಅಂದ್ರೆ ಒಂದೇ ಒಂದು ಬಾಯಿ ತಿಂದ್ಬಿಟ್ರೆ ಆಗೋಯ್ತು, ಅಲ್ಲಿಂದ ಮುಂದಕ್ಕೆ ಆಹಾರ ಹೋಗ್ಲಿಲ್ಲ ಅಂತಂದ್ರೂ ನಮಗೆ ಎನರ್ಜಿ ಬಂದ್ಬಿಡುತ್ತೆ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಅಂದ್ರೆ ಒಂದು ಕೆಲಸ ಪೂರ್ಣವಾಗಬೇಕು ಅಂತಂದ್ರೆ ಎಲ್ಲಾ ಅಂಗಗಳು ಅಂತಂದ್ರೆ ಏನು, ಎಲ್ಲಾ ಇಂದ್ರಿಯಗಳು ಅವಶ್ಯಕತೆ ಇರತ್ತೆ. ಅದಕ್ಕೋಸ್ಕರನೇ ಯಾವುದೋ ಒಂದರ ಬಗ್ಗೆ ಮಾತಾಡ್ತಾ ಇಲ್ಲ ಭಗವಂತ. ಕರ್ಮೇಂದ್ರಿಯಾಣಿ ಅನ್ನುವ ಪದವನ್ನ ಯಾವುದರ ಮೂಲಕ ಕರ್ಮವನ್ನ ಮಾಡಲಾಗುತ್ತೋ ಅಂತ ಎಲ್ಲಾ ಇಂದ್ರಿಯಗಳ ವಾಚಕ ಅಂತ ತಿಳ್ಕೊಳ್ಳೋದೇ ಸರಿಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಹಠದಿಂದ ಕೇಳೋದು, ನೋಡೋದು, ಈ ಕ್ರಿಯೆಗಳನ್ನ ತಡೆಯೋದಿದೆಯಲ್ಲ, ಅಂದ್ರೆ ಏನು, ಸುಮ್ಮನೆ ನಾನು ಬೈ ಫೋರ್ಸ್ ಆಗಿ ತಡೆದಿಟ್ಕೊಂಬಿಟ್ಟು ಒಳಗಡೆಯಿಂದ ಆಸೆ ಇಟ್ಕೊಂಡಿರೋದು, ಅದು ನಿಜವಾಗ್ಲೂ ನಾವು ತಡೆಯೋದಲ್ಲ. ಇದು ಹಠಪೂರ್ವಕವಾಗಿ ತಡೆಯೋದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಅರ್ಥ ಇದು ಅಂತ ಹೇಳಿದ್ದಾರೆ. ಇಲ್ಲಿಗೆ ನಾವು ನಿಲ್ಸೋಣ. ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿದೆ ಅಲ್ವಾ ಇದು? ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.